ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಸ್ಕಾಲರ್ಶಿಪ್ ಕುರಿತು ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಒಂದು SSP ಸ್ಕಾಲರ್ಶಿಪ್ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ಆಗಿರುತ್ತೆ. ಆ್ಯಂಡ್ ಹಾಗೇನು ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟು ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ಎರಡು ಅಪ್ಡೇಟ್ಸನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಲೈಕನ್ನು ಮಾಡಿ. ಆ್ಯಂಡ್ ಹಾಗೇನು ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ಮೊದಲಿಗೆ SSP ಸ್ಕಾಲರ್ಶಿಪ್ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ಸು ತುಂಬಾ ವೆಯ್ಟ್ ಮಾಡ್ತಾ ಇರ್ತೀರಾ. ಬಟ್ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಈಗಾಗಲೇ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಕ್ರೆಡಿಟ್ ಆಯಿತು. ಕಳೆದ 3 ತಿಂಗಳ ಹಿಂದೆ ಕೆಲವೊಂದಿಷ್ಟು ಕೋರ್ಸ್ಗಳ ಸ್ಟೂಡೆಂಟ್ಸ್ಗೆ ಆ ಕೋರ್ಸ್ಗಳಲ್ಲೂ ಕೇವಲ ಒಂದಿಷ್ಟು ಸ್ಟೂಡೆಂಟ್ಸಿಗೆ ಅಷ್ಟೇ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಕ್ರೆಡಿಟ್ ಆಯಿತು. ಬಟ್ ಪೆಂಡಿಂಗ್ ಇರುವಂತಹ ಸ್ಟೂಡೆಂಟ್ಸು ಪ್ರತಿದಿನವೂ ಸ್ಟೇಟಸನ್ನು ಚೆಕ್ ಮಾಡ್ತಾ ಇದ್ರು. ಸ್ಟೇಟಸನ್ನು ಚೆಕ್ ಮಾಡುವಾಗ ಇಲ್ಲಿ ಒಂದು ಸ್ಟೂಡೆಂಟ್ಸ್ಗೆ ಇಲ್ಲಿ ಸ್ಟೇಟಸಲ್ಲಿ ಏನು ತೋರಿಸಿದೆ ಅಂತ ಅಂದರೆ ಇಲ್ಲಿ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ನಿಮಗೆ ಸ್ಟೇಟಸ್ ಅಲ್ಲಾದರೆ ತೋರಿಸಿದೆ. ನಾನು ಸ್ಕ್ರೀನ್ ಮೇಲೂ ಸಹ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಇದು ಬಂದಾಗ ಸ್ಟೂಡೆಂಟ್ಸ್ ಎಲ್ಲರೂ ಸಹ ತುಂಬಾ ಗಾಬರಿ ಪಟ್ಟಿದ್ದಾರೆ. ಇದು ಬಂದಿದ್ದು ಆದಮೇಲೆ ಇದು ಸ್ಟೇಟಸಲ್ಲಿ ಯಾವಾಗ ರಿಮೂವ್ ಆಗುತ್ತೆ ಆ್ಯಂಡ್ ಹಾಗೇನು ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಡೌಟ್ ಆದರೆ ಇದ್ದೇ ಇರುತ್ತೆ. ಮೊದಲಿಗೆ ತಿಳ್ಕೊಳ್ಳಿ ನೋಡಿ, ಇದು ನಿಮ್ಮೊಬ್ಬರಿಗೆ ಬಂದಿಲ್ಲ, ಪ್ರತಿಯೊಂದು ಸ್ಟೂಡೆಂಟ್ಗೂ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಯಾರಿಗಾದರೆ ಬರಬೇಕಿತ್ತು ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸಹ ಸ್ಟೇಟಸಲ್ಲಿ ಇದೇ ರೀತಿ ತೋರಿಸಿದೆ. ಈಗ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಬರ್ತಿರುವಂತಹ ಅಪ್ಡೇಟ್ಸ್ ಏನು ಅಂತ ಅಂದರೆ ಈಗ ನಿಮಗೂ ಸಹ ಗೊತ್ತು, ಮಾರ್ಚ್ ತಿಂಗಳಲ್ಲಿ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ. ಪ್ರತಿ ವರ್ಷವೂ ಸಹ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿದೆ. ಹಾಗಾಗಿ ಈ ಒಂದು ರೆಕಾರ್ಡ್ಸ್ ಏನಿದ್ದಾವೆ ಆ ಒಂದು ರೆಕಾರ್ಡ್ಸ್ ಎಲ್ಲನೂ ಸಹ ರಿಟರ್ನ್ ಕಳಿಸಿದ್ದೀವಿ. ಈಗ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ. ಇಯರ್ ಸ್ಟಾರ್ಟ್ ಆದಾಗ ಡಿಪಾರ್ಟ್ಮೆಂಟ್ಸ್ಗಳಿಗೆ ಫಂಡ್ಸ್ ಬರುತ್ತೆ. ಫಂಡ್ಸ್ ಬಂದಿದ್ದ ಆದಮೇಲೆ ಇದರ ಒಂದು ಪ್ರೋಸೆಸನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಈಗಾಗಲೇ ಸಹ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅಮೌಂಟ್ ಬರಬೇಕಿತ್ತು, ಇದರ ಒಂದು ಪ್ರೋಸೆಸ್ಸು ಶುರು ಆಗಬೇಕಿತ್ತು. ಏನಕ್ಕೆ ತಡ ಆಗಿದೆ ಅಂತ ಅಂದರೆ ನಿಮಗೂ ಸಹ ಗೊತ್ತು, ಲೋಕಸಭಾ ಎಲೆಕ್ಷನ್ಸ್ ಆದರೆ ಇತ್ತು, ಮೊದಲನೇ ಹಂತದ ಎಲೆಕ್ಷನ್ಸ್ ಇತ್ತು. ಆ್ಯಂಡ್ ಹಾಗೇನೂ ಸಹ ಈಗ ಮೊನ್ನೆ 2ನೇ ಹಂತದ ಎಲೆಕ್ಷನ್ಸ್ ಆದರೆ ನಡೆಯಿತು. ಎಲೆಕ್ಷನ್ಸ್ ಕಂಪ್ಲೀಟ್ ಆಗೋವರೆಗೂ ಸಹ ಡಿಪಾರ್ಟ್ಮೆಂಟ್ಗಳಿಗೆ ಫಂಡ್ಸ್ ಆದರೆ ರಿಲೀಸ್ ಆಗಿಲ್ಲ. ಹಾಗಾಗಿ ನಿಮಗೆ ಬಂದಿಲ್ಲ. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಮೊದಲಿಗೆ ಫಂಡ್ಸನ್ನು ರಿಲೀಸ್ ಮಾಡ್ತಾರೆ. ಆ್ಯಂಡ್ ಹಾಗೇನೂ ಸಹ ನಿಮ್ಮ ಒಂದು ಸ್ಟೇಟಸಲ್ಲಾದರೆ ತೋರಿಸುತ್ತೆ. ಹಣ ಖಂಡಿತವಾಗ್ಲೂ ಬರುತ್ತೆ, ಯಾರೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವುದೇ ಒಂದು ರೀತಿಯ ಸ್ಕ್ಯಾಮ್ ಆದರೆ ಆಗಿಲ್ಲ. ನಿಮಗೆ SSP ಸ್ಕಾಲರ್ಶಿಪ್ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ 2023-24ನೇ ಸಾಲಿನ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿಬಿಟ್ಟು ನೀವು ಸ್ಟೂಡೆಂಟ್ಸು ಕೇಳ್ತಿದ್ರ. ನಾನು ಈಗಾಗಲೇ ಒಂದು ಅಪ್ಡೇಟನ್ನು ಕೊಟ್ಟಿದ್ದೆ, ನೀವು ಮೊಬೈಲಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಏನು ಅಂತ ಹೇಳಿಬಿಟ್ಟು. ಮೊದಲಿಗೆ ಇದಕ್ಕೆ ಇರುವಂತಹ ರೂಲ್ಸನ್ನು ಹೇಳ್ತೀನಿ ನೋಡಿ. ಈ ವರ್ಷ ಹೊಸದಾಗಿ ಏನು ರೂಲ್ಸನ್ನು ತಂದಿದ್ದಾರೆ ಅಂತ ಅಂದರೆ ಇದನ್ನು SSP ಸ್ಕಾಲರ್ಶಿಪ್ಗೆ ಲಿಂಕ್ ಮಾಡಿದ್ದಾರೆ. ಯಾವ ರೀತಿ ಲಿಂಕ್ ಮಾಡಿದ್ದಾರೆ ಅಂತ ಅಂದರೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಂಥ ಪ್ರತಿಯೊಂದು ಸ್ಟೂಡೆಂಟನ್ನು ಸಹ ಕಂಪಲ್ಸರಿಯಾಗಿ SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿರಬೇಕು. ಅದಾದಮೇಲೆ ಈ ಕಾರ್ಡನ್ನು ಜನರೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಕಾರ್ಡ್ ಆಪ್ಷನ್ SSPಯಲ್ಲಿ ತೋರಿಸಿದೆ. ಆ್ಯಂಡ್ ಹಾಗೇನೂ ಸಹ ಒಂದು ವೆಬ್ಸೈಟನ್ನು ಬಿಟ್ಟಿದ್ದಾರೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಈ ಕಡೆಯಿಂದ. ನಿಮಗೆ ಏನಾದ್ರೂ ಸಹ ಅದನ್ನು ಅಪ್ಲೈ ಮಾಡೋದಕ್ಕೆ ಬರಲಿಲ್ಲ ಅಥವಾ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಅಂದರೆ ಈಗ ನಿಮಗೆ ಈ ತಿಂಗಳು 31ಕ್ಕೆ ಲಾಸ್ಟ್ ಡೇಟ್ ಆದರೆ ಇದೆ. ಸ್ಟೂಡೆಂಟ್ಸ್ ಎಲ್ಲರೂ ಸಹ ಕಂಪಲ್ಸರಿ ಏನು ಮಾಡ್ತೀರಾ ಅಂತ ಅಂದರೆ ನೀವೆಲ್ಲಾದರೆ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಮಾಡಿಸಿರ್ತೀರೋ, ಅದು ನಿಮ್ಮ ತಾಲೂಕಲ್ಲಾಗಿರ್ಬೋದು ಅಥವಾ ನಿಮ್ಮ ಒಂದು ಡಿಸ್ಟಿಕಲ್ಲಿರುವಂತಹ ಆಫೀಸಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕಡೆಯೂ ಸಹ ಇರುತ್ತೆ ಕಟ್ಟಡ ಕಾರ್ಮಿಕರ ಆಫೀಸ್ ಅಂತ ಹೇಳಿಬಿಟ್ಟು. ಆ ಒಂದು ಆಫೀಸ್ಗೆ ನೀವು ಎಲ್ಲಿ ಕಾರ್ಡ್ ಮಾಡಿಸಿರ್ತೀರೋ ಅಲ್ಲಿಗೆ ವಿಸಿಟ್ ಮಾಡಿ, ಓಕೆನಾ. ಅಲ್ಲಿ ನೀವೇನೇನು ಡಾಕ್ಯುಮೆಂಟ್ಸನ್ನು ತೊಗೊಂಡೋಗ್ಬೇಕು ಅಂತ ಹೇಳ್ತೀನಿ ನೋಡಿ. ಈಗ ನಿಮ್ಮದು ತಂದೆ ಅಥವಾ ತಾಯಿದು ಕಟ್ಟಡ ಕಾರ್ಮಿಕರ ಕಾರ್ಡ್ ಇರುತ್ತೆ, ಯಾರ್ದು ಕಾರ್ಡ್ ಇದ್ದರೆ ಅವರ ಒಂದು ಕಾರ್ಡನ್ನು ತಗೊಳ್ಳಿ. ಜೊತೆಗೆ ನೀವು ಇಂಪಾರ್ಟೆಂಟ್ ಆಗಿ ನಿಮ್ಮ ಒಂದು SSPದು ಏನೊಂದು ಫೈನಲ್ ಅಕ್ನಾಲಜ್ಮೆಂಟ್ ಇರುತ್ತೆ ಅಲ್ವಾ, ಈ ಒಂದು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರೋದು, ಆ ಒಂದು ಅಕ್ನಾಲಜ್ಮೆಂಟನ್ನು ತಗೊಂಡೋಗಿ. ಈಗ ಜೊತೆಗೆ ನಿಮ್ಮ ಪೇರೆಂಟ್ಸ್ದು ಯಾರ್ದಾದರೆ ಕಟ್ಟಡ ಕಾರ್ಮಿಕರ ಕಾರ್ಡ್ ಇರುತ್ತೋ ಅವ್ರದ್ದು ಒಂದು ಆಧಾರ್ ಕಾರ್ಡನ್ನು ತಗೊಳ್ಳಿ. ಆ್ಯಂಡ್ ಹಾಗೇನೂ ಸಹ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ತಗೊಳ್ಳಿ. ಆದಷ್ಟು ಸಹ ನಿಮ್ಮ ಒಂದು ಪೇರೆಂಟ್ಸ್ದು ತಂದೆ ಮತ್ತು ತಾಯಿದು ಇಬ್ಬರದ್ದು ಡೀಟೇಲ್ಸ್ ಎಲ್ಲನೂ ಕ್ಯಾರಿ ಮಾಡಿ. ಬಟ್ ಕಂಪಲ್ಸರಿಯಾಗಿ ಯಾರ್ದಾದರೆ ಕಾರ್ಡ್ ಇರುತ್ತೋ ಅವರ ಒಂದು ಕಾರ್ಡನ್ನು ತಗೊಂಡು ಹೋಗಿಬಿಟ್ಟು ಆ ಒಂದು ಆಫೀಸಲ್ಲಿ ಕೇಳಿ, ಅಲ್ಲಿ ನಿಮಗೆ ಅಪ್ಲೈ ಮಾಡಿಕೊಡ್ತಾರೆ, ಓಕೆನಾ. ಈಗಾಗಲೇ ಸಹ ನಮ್ಮ ಹತ್ತಿರದ ಕಟ್ಟಡ ಕಾರ್ಮಿಕರ ಆಫೀಸ್ಗೆ ವಿಸಿಟ್ ಮಾಡಿ ನಾನು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿದ್ದೀನಿ, ನೀವೂ ಸಹ ಅಪ್ಲೈ ಮಾಡ್ಕೊಳ್ಳಿ. ಇದೇ ತಿಂಗಳು 31ನೇ ತಾರೀಕು ಲಾಸ್ಟ್ ಡೇಟ್ ಇರೋದು. ಹಾಗಾಗಿ ಆದಷ್ಟು ಬೇಗ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೊಳ್ಳಿ. ಬಟ್ ಲಾಸ್ಟ್ ಇಯರ್ ಅಮೌಂಟ್ಸೇ ಬಂದಿಲ್ಲ ಸ್ಟೂಡೆಂಟ್ಸ್ಗೆ. ಬಟ್ ಈ ವರ್ಷ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ಈ ವರ್ಷ ಬರುತ್ತೋ ಇಲ್ವೋ ಅನ್ನೋದು ನಿಮ್ಮ ಒಂದು ತಲೆಯಿಂದ ತೆಗೆದಾಗ
ಆಗಿಬಿಟ್ಟು ಫಸ್ಟ್ ಹೋಗಿ ಎಲ್ಲರೂ ಸಹ ಅಪ್ಲೈ ಮಾಡಿ. ಯಾಕಂತ ಅಂದ್ರೆ ಈ ಗೌರ್ನಮೆಂಟು ಯಾವಾಗ ಹಣ ಕೊಡುತ್ತೋ ಯಾವಾಗ ಕೊಡಲ್ವೋ ಅನ್ನೋದು ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ಟೂಡೆಂಟ್ಸ್ ಎಲ್ಲರೂ ಮರೀದೆ ಹೋಗಿ ಅಪ್ಲೈ ಮಾಡಿ. ಇನ್ ಕೇಸ್ ಮೊಬೈಲಲ್ಲೇ ಅಪ್ಲೈ ಮಾಡ್ತೀನಿ ಸರ್ ನನಗೆ ಗೊತ್ತು ಅಂತಂದರೆ ಮೊಬೈಲಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಎಲ್ಲಿ ಕಾರ್ಡ್ ಮಾಡಿಸಿರ್ತೀರೋ ಆ ಒಂದು ಆಫೀಸ್ಗೆ ವಿಸಿಟ್ ಮಾಡಿ ಅಪ್ಲೈ ಮಾಡಿ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.